ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೇ ನಾನು ನನ್ನ ಹೊಸ KTM ಅಡ್ವೆಂಚರ್ 390 ಸ್ಟೋರಿ ತೊಗೊಂಡಿದ್ದು ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಆ ವಿಡಿಯೋ ಲಿಂಕ್ನ ಮೇಲ್ಗಡೆ ಕೊಟ್ಟಿರ್ತೀನಿ, ಸೊ ಅದನ್ನು ನೋಡ್ಕೊಂಡು ಬನ್ನಿ. ಇವತ್ತು ನನ್ನ KTM ಅಡ್ವೆಂಚರ್ 390 ಸ್ಪೆಸಿಫಿಕೇಷನ್ಸ್ ಏನೇನು ಅನ್ನೋದನ್ನ ಒಂದೊಂದಾಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಈ ವಿಡಿಯೋದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಕನ್ನಡದಲ್ಲಿ ಫಸ್ಟ್ ಓನರ್ಶಿಪ್ ರಿವ್ಯೂ ಅಂತ ಅಂದ್ಕೊಳ್ಳಿ. ನೀವೇನ ಓನರ್? ಪಾರ್ಟ್ನರ್, ಓಹೋ, ಲೈಫ್ ಪಾರ್ಟ್ನರ್. ಓಹೋ, ನನ್ನ ಗಾಡಿ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೈಕ್ ಹೆಂಗೆ? ಆ ಬೈಕ ತುಂಬಾ ಕಾಸ್ಟ್ಲಿ. ನಿನ್ನಂತ ಚೀಪ್ ಬಗರ್ಸ್ಗೆಲ್ಲ ಮ್ಯಾಚ್ ಆಗಲ್ಲ ಅಂದೆ. ನನ್ನ ಬೈಕ್ ಬಂದು KTM ಅಡ್ವೆಂಚರ್ 390 ಎಕ್ಸ್ಪ್ರೆಸ್ಸು 2026 ಮಾಡಲು. ಅದೇ ನಾವು 2025ಗೆ ಹೋದರೆ ಅದು ಅಡ್ವೆಂಚರ್ ಎಕ್ಸ್ ಅಷ್ಟೇ. ಆ ಎಕ್ಸ್ಗೂ ಎಕ್ಸ್ಪ್ರೆಸ್ಗೂ ಏನೇನು ಡಿಫ್ರೆನ್ಸ್ ಇದೆ ಅಂತ ಕೂಡ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇಯ್ನ್ಲಿ ಫ್ರಂಟಲ್ಲಿ ನೋಡಿದ್ರೆ ನಮಗೆ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ, ಪ್ರೊಜೆಕ್ಟರ್ ಲೈಟು. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದರೆ, ಒಂದು ವೇಳೆ ಗಾಡಿ ಆಫ್ ಆಗಿರಲಿ, ಡೌನಲ್ಲಿ ಏನಾದ್ರು ಗಾಡಿ ನಾವು ಪುಲ್ ಮಾಡಿದ್ರು ಅಂದರೆ ಹೋದ್ರೂ ಈ ಲೈಟ್ ಆಟೋಮೆಟಿಕ್ ಆನ್ ಆಗುತ್ತೆ. ಮತ್ತು ಈ ವಿಂಡ್ಶೀಲ್ಡ್ ಕೊಟ್ಟಿದ್ದಾರಲ್ಲ, ಈ ವಿಂಡ್ಶೀಲ್ಡ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಗಾಡಿಗೆ ಈ ಲುಕ್ಕೇ ಈ ವಿಂಡ್ಶೀಲ್ಡ್ ಕೊಡ್ತಾ ಇದೆ. ಬೈಕ್ ಶೇಪ್ ತುಂಬಾ ಚೆನ್ನಾಗಿದೆ. ಅದ್ರ ಸ್ಪೆಷಾಲಿಟಿನೇ ಹಾಗೆ. ಮತ್ತು ಡಬಲ್ ಸೈಡ್ ಇಂಡಿಕೇಟರ್ ಏನಿದೆ ಇದು LED ಇಂಡಿಕೇಟರ್ಸು. ಮತ್ತು ತುಂಬ ಫ್ಲೆಕ್ಸಿಬಲ್ ಆಗಿದೆ. ಈ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಮತ್ತು ಆಫ್ ರೋಡಲ್ಲೆಲ್ಲ ತುಂಬ ಚೆನ್ನಾಗೇ ಸೆಟ್ ಆಗುತ್ತೆ, ಮುರಿದೋಗೋದು ಆ ಥರ ಎಲ್ಲ ಆಗೋಲ್ಲ. ಇದೇನು ಕಾಣ್ತಾ ಇದೆಯಲ್ಲ, ಇದು ನಾ ಸ್ಟಾಕಲ್ಲಿ ಕೊಡೋಲ್ಲ, ನಾನು ಇದನ್ನು ಎಕ್ಸ್ಟ್ರಾ ಹಾಕ್ಸಿರೋದು. ಏನಕ್ಕಂದರೆ ಇದು ಇಲ್ದಲೇ ಇದ್ದಾಗ ಕೆಸರೆಲ್ಲ ಇಲ್ಲಿ ಫುಲ್ಲು ಮಡ್ಗಾಡಿಗೆ ಬೀಳುತ್ತೆ, ಅದಕ್ಕಾಗಿ ಇದನ್ನು ನಾನು ಹಾಕ್ಸಿರೋದು. ಮತ್ತು ಇದು ಒಂದು ಸ್ವಲ್ಪ ಈ ಥರ ಅಳ್ಳಾಡುತ್ತೆ. ಇದಕ್ಕೊಂದು ಸೊಲ್ಯೂಷನ್ ಇದೆ. ಏನಂತಂದರೆ ಇಲ್ಲೊಂದು ಒಂಥರ ಆ್ಯಂಗಲ್ ಥರ ಬರುತ್ತೆ, ಅದೇನಿಲ್ಲ ಅಂದರೆ ಕಾಸ್ಟ್ ಒಂದು 100 ರೂಪೀಸ್ ಆಗುತ್ತೆ. ಅದು ಹಾಕ್ಸಿದ್ರೆ ಈ ಥರ ಈಗೇನು ಅಳ್ಳಾಡ್ತಾ ಇದೆಯಲ್ಲ ಈ ಥರ ಅಳ್ಳಾಡಲ್ಲ. ಇದು ಏನು ಕಾಣ್ತಿದೆಯಲ್ಲ ನಮಗೆ, ಇದು ನಾರ್ಮಲ್ ಪ್ಲಾಸ್ಟಿಕ್ ಅಲ್ಲ, ಇದನ್ನು ಪಾಲಿಪ್ರೊಫೈಲಿನ್ ಅಂತ ಕರೀತಾರೆ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ, ಇಲ್ಲಿ ಆರೆಂಜ್ ಕಲರ್ ಬಂದು ಇಲ್ಲಿ ವೈಟ್ ಕಲರ್ ಬಂದಿದೆಯಲ್ಲ, ಒಂದು ವೇಳೆ ಈ ಆರೆಂಜ್ ಕಲರ್ಗೆ ಸ್ಕ್ರ್ಯಾಚ್ ಆದರೂ ಇಲ್ಲಿ ನಮಗೆ ವೈಟ್ ಕಲರ್ ಕಾಣಲ್ಲ. ಫುಲ್ಲು ಈ ಫೈಬರ್ ಏನು ಡೆಪ್ತ್ ಇರುತ್ತಲ್ಲ ಅಲ್ಲಿ ತನ್ಕೊಂಡು ಇದು ಆರೆಂಜೇ ಇರುತ್ತೆ. ಅದು ಇದ್ರದ್ದು ಸ್ಪೆಷಾಲಿಟಿ. ಈ ಬೈಕಲ್ಲಿ 70% ಗಾಡಿ ಕಂಪ್ಲೀಟ್ಲಿ ಫೈಬರಿಂದನೇ ಕವರ್ ಆಗಿದೆ, ಇನ್ನು 30% ಅಷ್ಟೇ ಮೆಟಲ್ಲು. ಈ ಗಾಡಿ 185 kgs ಇದೆ ಟೋಟಲಾಗಿ. ಆ 185 kgsಲ್ಲಿ ಒಂದು 70-75% ಇದು ಇಂಜಿನ್ ವೆಯ್ಟೇ ಇರುತ್ತೆ. ಫ್ರಂಟು ಮತ್ತು ಬ್ಯಾಕು ಎರಡೂ ಡಿಸ್ಕ್ ಇದೆ, ಮತ್ತು ಎರಡಕ್ಕೂ ABS ಇದೆ. ಎಕ್ಸ್ಪ್ರೆಸ್ಗೂ ಎಸ್ಗೂ ವೀಲಲ್ಲಿ ಎರಡು ಸ್ಪೆಷಾಲಿಟಿ ಇದೆ. ಏನಂತಂದರೆ ಎಕ್ಸ್ಪ್ರೆಸ್ಗೆ 19 ಇಂಚಸ್ ವೀಲ್ ಬರುತ್ತೆ, ಅದೇ ಎಸ್ಗಾದರೆ 21 ಇಂಚಸ್ ವೀಲ್ ಬರುತ್ತೆ. ಎಕ್ಸ್ಪ್ರೆಸ್ಸಲ್ಲಿ ಇದು ಅಲ್ಯೂಮಿನಿಯಂ ಅಲಾಯ್ ವೀಲು, ಅದೇ ಎಸ್ಸಲ್ಲಿ ಟ್ಯೂಬ್ಲೆಸ್ ಸ್ಪೋಕ್ಸ್ ವೀಲ್ ಬರುತ್ತೆ. ಬ್ಯಾಕ್ ಸೈಡು ಎರಡರಲ್ಲೂ 130 ಸೆಕ್ಷನ್ 17 ಇಂಚಸ್ ವೀಲ್ ಬರುತ್ತೆ. ನಮ್ಮದು ಎಕ್ಸ್ಪ್ರೆಸ್ಸಲ್ಲಿ ಫ್ರಂಟು ಇನ್ವರ್ಟೆಡ್ ಸಸ್ಪೆನ್ಷನ್ ಇದೆ, ಅದೇ ಬ್ಯಾಕ್ ಸೈಡ್ ಬಂದರೆ ನಮಗೆ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಎಸ್ಸಲ್ಲಿ ಈ ಸಸ್ಪೆನ್ಷನ್ ಏನು ಡಿಫ್ರೆನ್ಸ್ ಅಂದರೆ, ಎಸ್ಸಲ್ಲಿ ಇದು ಸಸ್ಪೆನ್ಷನ್ನ ಇಲ್ಲಿ ಒಂದು ಸಣ್ಣದಾಗಿ ಒಂದು ಮೆಟಲ್ ಥರ ಬರುತ್ತೆ, ಇಲ್ಲಿ ಅಡ್ಜಸ್ಟಬಲ್ ಇರುತ್ತೆ. ಎಕ್ಸ್ಪ್ರೆಸ್ಸಲ್ಲಿ ಅಡ್ಜಸ್ಟಬಲ್ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಈ KTMಲ್ಲಿ ಒಂದು 70% ಇಂಜಿನ್ ವೆಯ್ಟ್ ಬರುತ್ತೆ ಅಂತ ಅನ್ನಲ್ಲ, ಅದು ಏನಕ್ಕೆ ಅಂತ ಹೇಳ್ತೀನಿ. ಈ ಇಂಜಿನ್ ಇದೆಯಲ್ಲ, ಇದು LC4C ಇಂಜಿನು, 399cc ಲಿಕ್ವಿಡ್ ಕೂಲ್ ಇಂಜಿನು, ಮತ್ತು 40 bhp 40 Nm ಟಾರ್ಕ್ ಇರೋ ಅಂಥ ಸಿಂಗಲ್ ಸಿಲಿಂಡರ್ ಇಂಜಿನು. ವೈಬ್ರೇಷನ್ ಲೈಟಾಗಿರುತ್ತೆ, ಯಾಕೆಂದರೆ ಇದು ಸಿಂಗಲ್ ಸಿಲಿಂಡರ್ ಆಗಿರೋ ಕಾರಣ. ಡ್ಯೂಕ್ 390 Gen 3ಯಲ್ಲಿ ಏನು ಇಂಜಿನ್ ಇದೆಯೋ ಅದೇ ಇಂಜಿನ್ ಇಲ್ಲಿರೋದು. 46 ರೇಸ್ ಪಾಕೆಟ್ಸು ನೋಡಿ. ನಮಗೆ ಇದು ಕಾಣ್ತಾ ಇದೆಯಲ್ಲ, ಇದೇ ಎಕ್ಸಾಸ್ಟು. ಇಂಜಿನ್ ಕೆಳಗಡೆ ಕೊಟ್ಟಿದ್ದಾರೆ. ಈ ಲೆವೆಲ್ಗೆ ವಾಟರ್ ಬಂದ್ರೂ ನಾವು ಗಾಡಿ ರನ್ ಮಾಡ್ಬೋದು.
ಈ ಏನು ಕ್ರ್ಯಾಶ್ ಗಾರ್ಡ್ ಕಾಣ್ತಾ ಇದೆಯಲ್ಲ ಇದು ಸ್ಟಾಕಲ್ಲಿ ಬಂದಿರೋದು. ನಾನು ಇದೇನು ಹಾಕ್ಸಿಲ್ಲ. ಗಾಡಿ ಇವಾಗ ಏನು ಕಾಣ್ತಿದೆ ಕಂಪ್ಲೀಟ್ಲಿ ಸ್ಟಾಕು. ಇದೊಂದು ಮಡಗಾಡ್ ಮಾತ್ರ ನಾನು ಎಕ್ಸ್ಟ್ರಾ ಹಾಕ್ಸಿರೋದು. ಈ ಫುಟ್ ಪ್ಯಾಕ್ ಇದೆಯಲ್ಲ ಇದು ಫುಲ್ಲಿ ಅಡ್ಜಸ್ಟೇಬಲು. ಈ 2 ನಟ್ ಏನು ಕಾಣಿಸ್ತಾ ಇದೆ ಅದನ್ನು ಬಿಚ್ಚಿ ನಾವು ಹಿಂದೆ ಕೂಡ ಸೆಟ್ ಮಾಡ್ಕೋಬೋದು. ಮತ್ತು ಇದು ಫುಟ್ ರೆಸ್ಟ್ ಇದೆಯಲ್ಲ ಇಲ್ಲಿ ಕೆಳಗಡೆ 2 ನಟ್ ಕೊಟ್ಟಿರ್ತಾರೆ. ಆ ನಟ್ ಬಿಚ್ಚಿದ್ರೆ ಈ ರಬ್ಬರ್ ತೆಗ್ದು ಫುಲ್ಲು ನಾವು ಆಫ್ ರೋಡ್ಗೆ ಓಡಬೇಕಾದ್ರೆ ಮಣ್ಣೆಲ್ಲ ಕಾಲಿಗೆ ಕಚ್ಕೊಳ್ಳುತ್ತೆ ಅನ್ನೋದೆಲ್ಲ ಇರಲ್ಲ. ಈ ರಬ್ಬರ್ ತೆಗ್ದು ನಾವು ಹಂಗೆ ರೈಡ್ ಮಾಡ್ಬೋದು. ಕಾಣ್ತಾ ಇದೆಯಲ್ಲ ಇದು ಡಬಲ್ ಸ್ಟ್ಯಾಂಡು. KTM ಅಲ್ಲೇ ಫಸ್ಟ್ ಟೈಮು ಅದು 26 ಮಾಡಲ್ ಅಡ್ವೆಂಚರ್ಗೆ ಬಂದಿರೋದು ಇದು ಡಬಲ್ ಸ್ಟ್ಯಾಂಡು. ಇದ್ರ ಕಾಸ್ಟ್ ಬಂದು 2800 ಆಗುತ್ತೆ. ನಾನು ಸಪ್ರೇಟಾಗಿ ಹಾಕ್ಸಿರೋದು ಇದನ್ನ. ಈ ಸ್ಟಾಕಲ್ಲಿ ಇದನ್ನು ಕೊಡಲ್ಲ, ಇದು ಸಪ್ರೇಟಾಗಿ ನಾವು ಹಾಕ್ಸ್ಕೊಳ್ಳೋದು. ಇದು ಸೆಂಟರ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ನಮಗೇನು ಬೆನಿಫಿಟ್ ಇದೆ ಅಂದರೆ ಇಲ್ಲಿ ಚೈನ್ನು ಲೂಬ್ ಮಾಡ್ಕೋಬೇಕು ಅಂತಂದರೆ ಹಳೆ ಗಾಡಿಗೆಲ್ಲ ಏನು ಮಾಡಬೇಕಿತ್ತು ಅಂದರೆ ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಗಾಡಿ ಬೆಂಡ್ ಮಾಡಿ ಚೈನ್ ಲೂಬ್ ಮಾಡಬೇಕಿತ್ತು, ಅಥವಾ ಯಾರಾದರೂ ಇನ್ನೊಬ್ರು ಸಪೋರ್ಟ್ ತೊಗೊಂಡು ಮಾಡಬೇಕಿತ್ತು. ಈಗ ಡಬಲ್ ಸ್ಟ್ಯಾಂಡ್ ಆಗೋದ್ರಿಂದ ನಾವು ಆರಾಮಾಗಿ ಚೈನ್ ಲೂಬ್ ಮಾಡ್ಬೋದು. ಇಲ್ಲ ಆಚೆ ಅಂದರೆ ದೂರ ಟೂರಿಂಗ್ ಹೋದಾಗ ಆರಾಮಾಗಿ ಚೈನ್ ಲೂಬ್ ಮಾಡ್ಬೋದು. ಮತ್ತು ಚೈನ್ ಕ್ಲೀನ್ ಕೂಡ ಆರಾಮಾಗಿ ಮಾಡ್ಕೋಬೋದು. 25 ಅಡ್ವೆಂಚರ್ ಎಕ್ಸಲ್ಲಿ ಈ ಥರ ನೋಡಿ ಚೈನ್ ಗಾರ್ಡ್ ಕೊಟ್ಟಿಲ್ಲ. ಎಕ್ಸ್ಪ್ರೆಸ್ಗೆ ಮಾತ್ರ ಈ ಥರ ಗಾರ್ಡ್ ಕೊಟ್ಟಿದ್ದಾರೆ. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ನಾವು ಆಫ್ ರೋಡ್ಗೆ ಹೋದಾಗ ಕಲ್ಲು ಡೈರೆಕ್ಟಾಗಿ ಬಂದು ಚೈನ್ ಹೊಡೆಯಲ್ಲ ಅನ್ನೋದೊಂದು. ಮತ್ತು ಇದೇನು ಕೊಟ್ಟಿದ್ದೀರಲ್ಲ ಗಾರ್ಡು, ಒಂದು ವೇಳೆ ಚೈನ್ ಲೂಸ್ ಆದ್ರೂ ನಮಗೆ ಬೆನಿಫಿಟ್ ಆಗುತ್ತೆ. ಹಳೆ ಗಾಡೀಲಿ ಹಿಂಗೆ ಫುಲ್ ಕೆಳಗಡೆ ಬಂದುಬಿಡ್ತಾಯಿತ್ತು, ಇದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಮತ್ತು ರೇಸಸ್ಸಲ್ಲೆಲ್ಲ ಹೋದರೆ ಈ ಚೈನ್ ಗಾರ್ಡ್ ಕಂಪಲ್ಸರಿ. ಈ ಚೈನ್ ಗಾರ್ಡ್ ಹಾಕ್ಸಿಲ್ಲ ಅಂದರೆ ರೇಸಸ್ಸಲ್ಲಿ ಗಾಡಿನ ಅಲೋನೇ ಮಾಡಲ್ಲ. ನೋಡಿ ಇವಾಗ ಇದೇನು ಸೀಟ್ ಕಾಣ್ತಾ ಇದೆಯಲ್ಲ ಇದು ಸಿಂಗಲ್ ಪೀಸು ರ್ಯಾಲಿ ಸೀಟು. ಈ ಸ್ಟಾಕಲ್ಲಿ ಕೊಡೋ ಸೀಟ್ ಇದು. ನಾನು ಇದನ್ನು ಚೇಂಜ್ ಮಾಡಿಸ್ತೀನಿ. ಫಸ್ಟ್ ಸರ್ವಿಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಗಾಡೀಲಿ ತುಂಬ ಚೇಂಜಸ್ ಮಾಡೋದಿದೆ. ಅದನ್ನೆಲ್ಲ ನಾನು ಫಸ್ಟ್ ಸರ್ವಿಸ್ ಆದಮೇಲೆ ನಾನು ಔಟ್ಸೈಡ್ ಮಾರ್ಕೆಟಲ್ಲಿ ಏನೇನು ಹಾಕ್ಸ್ತೀನಿ ಅನ್ನೋದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಸ್ಟಾಕಲ್ಲಿ ಕೊಟ್ಟಿರೋ ಸೀಟು, ಇದನ್ನು ಚೇಂಜ್ ಮಾಡ್ತೀನಿ. ಕಂಫರ್ಟಬಲ್ ಅಷ್ಟೊಂದು ಚೆನ್ನಾಗಿಲ್ಲ. ಅದೇ ರ್ಯಾಲಿಗಿಲಿ ಹೋಗೋಕ್ಕೆ ಸಿಂಗಲ್ ಹೋಗೋರ್ಗೆ ಅಷ್ಟೇ ಚೆನ್ನಾಗಿರೋದು. ಡಬಲ್ಸ್ ಎಲ್ಲ ಕೂತ್ಕೊಂಡ್ರೆ ತುಂಬ ಪೇಯ್ನ್ ಬರೋ ಥರ ಫೀಲ್ ಆಗುತ್ತೆ. ಸೀಟ್ ಕೆಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಸೀಟ್ ಓಪನ್ ಮಾಡಿದ್ರೆ ನಮಗೆ ಒಳಗಡೆ ಏರ್ ಫಿಲ್ಟ್ರು, ಬ್ಯಾಟ್ರಿ, ಟೂಲ್ ಕಿಟ್ಟು ಮತ್ತು ಫಸ್ಟ್ ಏಡ್ ಕಿಟ್ಟು ಇಷ್ಟಿದೆ. ಈ ಸೀಟು ಲಾಕ್ ಮಾಡೋದು ತುಂಬ ಈಸಿ. ಮತ್ತು ಈ ಸೀಟ್ ಎಕ್ಸ್ಚೇಂಜ್ ಮಾಡೋದು ಅಷ್ಟೇ. ನಾನು ಈಗ ಟೂರಿಂಗ್ ಸೀಟ್ ತೊಗೋತೀನಿ ಅಂತ ಹೇಳಿದ್ನಲ್ಲ ನಿಮಗೆ, ಅದನ್ನು ಇದಕ್ಕೆ ಫಿಟ್ ಮಾಡೋದು ತುಂಬ ಈಸಿ. ಏನಿಲ್ಲ, ಜಸ್ಟ್ ನೋಡಿ ಇಲ್ಲಿ 2 ಏನಿದೆ ಇಲ್ಲಿ ಇದನ್ನು ಸೆಟ್ ಮಾಡಿಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಸೀಟ್ ಲಾಕ್ ಆಗೋಯ್ತು ಅಷ್ಟೇ. ಸೀಟ್ ಹೈಟ್ ಏನಿದೆ ಇದು 825 mm. ಅದೇ ನಾವು ಎಸ್ಸಲ್ಲಿ ಹೋದರೆ 830 mm ಬರುತ್ತೆ. ಎಸ್ಗೂ ಎಕ್ಸ್ಪ್ರೆಸ್ಗೂ 5 mm ಡಿಫ್ರೆನ್ಸ್ ಇರುತ್ತೆ. 24-25 ಮಾಡಲು ಏನು ಅಡ್ವೆಂಚರ್ ಇದೆಯಲ್ಲ ಅದಕ್ಕೆ ಹೋಲಿಸ್ಕೊಂಡ್ರೆ ಈ ಗಾಡಿ ಶಾರ್ಟ್ ರೈಡರ್ಸ್ಗೆ ತುಂಬ ಚೆನ್ನಾಗಿದೆ. ಗಾಡಿಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಮತ್ತು ಕ್ವಿಕ್ ಶಿಫ್ಟರ್ ಕೂಡ ಈ ಗಾಡಿಗೆ ಕೊಟ್ಟಿದ್ದಾರೆ. ಟ್ಯಾಂಕ್ ಬಗ್ಗೆ ಬಂದರೆ ಇದು ಮೆಟಲ್ಲು. ಈ ಟ್ಯಾಂಕ್ ಕೆಪಾಸಿಟಿ 14 ಲೀಟರ್ಸು. ಆವ್ರೇಜ್ ಮೈಲೇಜ್ ಬಂದು ಏನಿಲ್ಲ ಅಂದರೂ 22ಇಂದ 25 ಅಷ್ಟೇ. ಇದು ಕೀ ಸೆಕ್ಷನು. 25 ಮಾಡಲ್ಗೂ 26 ಮಾಡಲ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಡಿಫ್ರೆನ್ಸ್ ಮೇಯ್ನಾಗಿ ಬಂದರೆ ಇದು ಕ್ರೂಸ್ ಕಂಟ್ರೋಲು. ಇದ್ರಲ್ಲಿ ತೋರಿಸ್ತೀನಿ ಕ್ರೂಸ್ ಕಂಟ್ರೋಲ್ ಎಲ್ಲಿ ಬರುತ್ತೆ ಅಂತ. ನೋಡಿ ನಮಗೇನಿಲ್ಲಿ ಕಾಣ್ತಾ ಇದೆಯಲ್ಲ ಕ್ರೂಸ್ ಕಂಟ್ರೋಲ್, ಈ ಗಾಡೀಲಿ ಕ್ರೂಸ್ ಕಂಟ್ರೋಲ್ ಇದೆ. ಇದು TFT ಡಿಸ್ಪ್ಲೇ. ಮತ್ತು ನಾನು ಆಗಲೇ ನಿಮ್ಗೆ ಹೇಳಿದೆ 26 ಅಡ್ವೆಂಚರ್ ಅಥವಾ 24 ಅಡ್ವೆಂಚರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂದರೆ ಈ ಅಂದರೆ 26 ಅಡ್ವೆಂಚರ್ ಎಕ್ಸ್ಪ್ರೆಸ್ಸಲ್ಲಿ ಲೋ ಆ್ಯಂಡ್ ಟಾರ್ಕು ಆ 2 ಮಾಡಲ್ ಗಾಡಿಗೆ ಹೋಲಿಸ್ಕೊಂಡ್ರು ತುಂಬ ಚೆನ್ನಾಗಿದೆ. ಕೀ ಆನ್ ಮಾಡ್ತೀನಿ. ಗಾಡಿದು ಎಕ್ಸಾಸ್ಟ್ ನೋಟು ಯಾವ ಥರ ಕೇಳಿಸುತ್ತೆ ಅಂತ. ಕಿಲ್ ಸ್ವಿಚ್ ಯಾವಾಗಲೂ ಆಫಲ್ಲೇ ಇರಬೇಕು. ಒನ್ಸ್ ನೀವು ಕೀ ಆನ್ ಮಾಡಿ ಕಿಲ್ ಸ್ವಿಚ್ ಆನ್ ಮಾಡಿ ಒಂದು 3 ಸೆಕೆಂಡ್ಸ್ ವೇಟ್ ಮಾಡಿ. ಫ್ಯೂಯಲ್ ಗೇಜ್, RPM ಗೇಜ್, ಓಕೆ, ಇಂಜಿನ್ ಟೆಂಪರೇಚರ್ ಗೇಜ್, ರೈಡಿಂಗ್ ಮೂಡ್ಸ್ ಯಾವ್ದು ಯೂಸ್ ಮಾಡ್ತಾ ಇದ್ರೆ ತಿಳಿ ತೋರಿಸುತ್ತೆ, ಎಷ್ಟನೇ ಗೇರಲ್ಲಿ ಇದೆ ಅಂತ ತೋರಿಸುತ್ತೆ. ABS ಲೈಟ್. ಇದು TC ಅಂದರೆ ಟ್ರಾಕ್ಷನ್ ಕಂಟ್ರೋಲ್. ಓಕೆ, ಇದು 390cc ಅಲ್ವಾ. ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಸೊ ಒಂದು ಬಾಟಲ್ ಓಪನ್ ಮಾಡಿದಷ್ಟೇ ವೀಲ್ ಸ್ಪಿನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಲಿ ಸೆಕೆಂಡ್ಸಲ್ಲಿ ಅದು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಟ್ರಾಕ್ಷನ್ ಕಂಟ್ರೋಲ್ ಏನಕ್ಕೆ ಇರೋದು ಅಂದರೆ ನೀವು ವೀಲ್ ಸ್ಪಿನ್ ಮಾಡಬಾರ್ದು. ಸೊ ಅದೇನು ಪವರ್ ಇದೆ ಅದೇ ಪವರಲ್ಲಿ ವೆಹಿಕಲ್ ಟ್ರಾವೆಲ್ ಮಾಡುತ್ತೆ. ಸೊ ಅದಕ್ಕೆ ಟ್ರಾಕ್ಷನ್ ಕಂಟ್ರೋಲ್ ಯಾವಾಗಲೂ ಆನಲ್ಲೇ ಇರುತ್ತೆ. ಇಂಜಿನ್ ಚೆಕ್ ಲೈಟ್, ಇಂಜಿನ್ ಆಯಿಲ್ ಲೈಟ್, ಟೈಮ್, ಎಕ್ಸ್ಟ್ರಾ ಫಂಕ್ಷನ್ಸ್ ಇದು ನೀವು ಚೇಂಜ್ ಮಾಡ್ಕೋಬೋದು. ಚೇಂಜ್ ಅಂದರೆ ಮೇನಾಗಿ ಏನು ಡಿಸ್ಪ್ಲೇ ಆಗಬೇಕು ಅಷ್ಟು ಮಾತ್ರ ಚೇಂಜ್ ಮಾಡ್ಬೋದು. ಓಕೆ, ಅಪ್ ಡೌನ್ ಬ್ಯಾಕ್ ಸೆಲೆಕ್ಟ್.
ಸೆಲೆಕ್ಟ್ ಹೋದರೆ ಮೋಟರ್ ಸೈಕಲ್ ರೈಡಿಂಗ್ ಮೋಡ್ಸ್, ಸ್ಟ್ರೀಟ್, ಆಫ್ ರೋಡ್ ಇಲ್ಲ ರೈನ್. ಇವಾಗ ಎಕ್ಸಾಂಪಲ್ ನಾನು ಆಫ್ ರೋಡಿಂಗ್ ಹೋಗ್ತಾ ಇದ್ದೀನಿ. ಸೊ ಏನು ಮಾಡಬೇಕು, ಆಫ್ ರೋಡಿಂಗ್ ಮೋಡ್ ಹಾಕ್ತೀನಿ. ಸೊ ಅದರಲ್ಲಿ ನಮ್ಗೆ ಏನೇನು ಬೇಕು, ಸೊ ಇವಾಗ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಕಾ, ಇಲ್ಲ ನನಗೆ ABS ಆನ್ ಇರಬೇಕಾ, ಆಫ್ ಇರಬೇಕಾ, ಇಲ್ಲ ಥ್ರಾಟಲ್ ರೆಸ್ಪಾನ್ಸ್ ಯಾವ್ದು ಇರುತ್ತೆ, ಅದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾದ್ರೆ ಇದ್ರ ಕೆಳಗಡೆ ಇನ್ನೊಂದಿದೆ. ಸೊ ಸೆಲೆಕ್ಟ್ ಮಾಡಿದ್ರೆ ಫುಲ್ ಎಲ್ಲ ಇರುತ್ತೆ. ಡಿಸ್ಪ್ಲೇನು ನಮ್ಗೆ ಯಾವ ಥರ ಬೇಕು ಅಂತ ನಾವು ಇಲ್ಲಿ ಸೆಟ್ ಮಾಡ್ಬೋದು. ಇವಾಗ ಇದು ಆಫ್ ರೋಡಿಂಗ್ ಡಿಸ್ಪ್ಲೇ ಅನ್ಕೊಳ್ಳಿ, ಸಿಂಪಲ್ ಈ ಥರ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ಏನೇನು ಇರುತ್ತೆ ಅಂದರೆ ಎಷ್ಟೇ ಗೇರಲ್ಲಿದೆ, ಎಷ್ಟು ಸ್ಪೀಡ್ ಹೋಗ್ತಾ ಇದೀವಿ, ಫ್ಯೂಲ್ ರೇಂಜ್ ಎಷ್ಟಿದೆ, ರೈಡಿಂಗ್ ಮೋಡ್ ಯಾವ್ದು ಯೂಸ್ ಮಾಡ್ತಾ ಇದೀವಿ, ಟೈಮ್ ಎಷ್ಟಿದೆ, ಎಲೆಕ್ಟ್ರಾನಿಕ್ಸ್ ಏನು ಆನ್ ಇದೆ, ಆಫ್ ಇದೆ, ಇಷ್ಟು ಬೇಸಿಕ್ ಮಾತ್ರ ಇದರಲ್ಲಿ ತೋರಿಸ್ತಾ ಇರುತ್ತೆ. ಇದರಲ್ಲಿ ಇದನ್ನು ಚೇಂಜ್ ಮಾಡ್ಕೊಬೋದು. ABS ಆನ್ ಇಲ್ಲ ಆಫ್ ರೋಡು, ಆನ್ ರೋಡ್. ಓಕೆ, 2 ABS ಬರುತ್ತೆ, ರೋಡ್ ಇಲ್ಲ ಆಫ್ ರೋಡ್. ಸೊ ಇವಾಗ ರೋಡ್ ಅಂದರೆ 2 ABS ಆನ್ ಇರುತ್ತೆ, ಆಫ್ ರೋಡ್ ಅಂದರೆ ರೇರ್ ABS ಕಂಪ್ಲೀಟ್ ಟರ್ನ್ ಆಫ್ ಆಗುತ್ತೆ. ಸೊ ಇದೇನಿದ್ರು ಸ್ಟಂಟ್ಸ್ ಆಫ್ ರೋಡಿಂಗ್, ಬೇರೆ ಟೈಮಲ್ಲೆಲ್ಲ ರೋಡಲ್ಲೇ ಯೂಸ್. ಇಫ್ ಇನ್ ಕೇಸ್ ನೀವು ಆಫ್ ರೋಡ್ ಮೋಡ್ ABS ಹಾಕ್ಬಿಟ್ಟು ರೈಡಿಂಗ್ ಮೋಡಲ್ಲ ABS ಆಫ್ ರೋಡ್ ಮೋಡಿಗೆ ಕನ್ವರ್ಟ್ ಮಾಡಿಬಿಟ್ಟು ನೀವು ಈ ಥರ ರೋಡಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಒಂದು ಆವ್ರೇಜ್ ಸ್ಪೀಡಿಗೆ ಬಂದ್ಬಿಟ್ಟು ನೀವು ಇನ್ನಿದ್ರು ಸ್ಲೋ ಮಾಡಬೇಕು, ಬ್ರೇಕ್ ಟ್ಯಾಪ್ ಮಾಡಿದ್ರೆ ವೆಹಿಕಲ್ ಸ್ಲೈಡ್ ಆಗುತ್ತೆ. ಯಾಕಂದ್ರೆ ರೇರ್ ABS ಕಂಪ್ಲೀಟ್ ಟರ್ನ್ ಆಫ್ ಇರುತ್ತೆ. ರೇರ್ ABS ಆಫ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ABS ಆಫ್ ಅಂತ. ಸೊ ಇನ್ನೇ ಕೇಳಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫ್, ನಿಮ್ಗೊಂದು ಒಳ್ಳೆ ಎಕ್ಸಾಂಪಲ್ ಇಲ್ಲೇ ಇದೆ. ಆನ್ ಇದ್ದರೆ ನಿಮ್ಗೆ ಅದೇ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ. ಸೊ ಆಫ್ ಆಯಿತು ಅಂದರೆ ನಿಮಗೆ ವೀಲ್ ಸ್ಪಿನ್ ಆಗುತ್ತೆ. ಸೊ ಈ ಕ್ವಿಕ್ ಶಿಫ್ಟರ್ಸ್ ಆನ್ ಆಫ್ ಎರಡು ಮಾಡ್ಬೋದು. ಕ್ವಿಕ್ ಶಿಫ್ಟರ್ಸ್ ಆನ್ ಮಾಡಿ ಯೂಸ್ ಮಾಡ್ತೀನಿ ಅಂದರೆ ಅಬೋವ್ 4000 RPM ಮಾತ್ರನೇ ಯೂಸ್ ಮಾಡಬೇಕು. ಅಬೋವ್ 4000 RPM ನೀವು ಕ್ಲಚ್ ಹಿಡಿಯೋದು ಬೇಡ, ಎಕ್ಸ್ಲೇಟರ್ ಡೌನ್ ಮಾಡೋದು ಬೇಡ. ಫುಲ್ RPM ಓಪನ್ ಮಾಡಿಬಿಟ್ಟು ಗೇರ್ ಹಂಗೆ ಶಿಫ್ಟ್ ಮಾಡ್ಬೋದು, ಅಪ್ ಡೌನ್ ಎರಡು ಶಿಫ್ಟ್ ಮಾಡ್ಕೋಬೋದು. ಬಟ್ ಕ್ವಿಕ್ ಶಿಫ್ಟರ್ ನೀವು ಅಪ್ ಶಿಫ್ಟ್ ಮಾಡಿ ಥ್ರಾಟಲ್ ಡೌನ್ ಮಾಡ್ದಂಗೆ ಫುಲ್ ಥ್ರಾಟಲ್ ಓಪನ್ ಮಾಡಿ ಅಪ್ ಮಾತ್ರ ಶಿಫ್ಟ್ ಮಾಡಿ, ಡೌನ್ ಮಾಡೋವಾಗ ಥ್ರಾಟಲ್ ಬಿಟ್ಬಿಡಿ. ಸೊ 8000 9000 RPM ಅಂತೂ ಡೌನ್ ಶಿಫ್ಟ್ ಮಾಡಿಬಿಡಿ. ಇನ್ನೂ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, 6000 7000 ಆ ಟೈಮಲ್ಲಿ ನೀವು ಕ್ಲಚ್ ಹಿಡಿಯೋದು ಬೇಡ, ಎಕ್ಸೆಲೇಟರ್ ಡೌನ್ ಮಾಡೋದು ಏನೂ ಬೇಡ. ಸೊ ಹಂಗೆ ಪಟ್ಟಂತ ಆಫ್ ಡೌನ್ ಮಾಡ್ಕೊಬೋದು. ಅದೇ ನಾನು ಇಲ್ಲ ಬ್ರೋ ನಾನು ಇಲ್ಲೇ ಮಾಡ್ತೀನಿ ಅಂದರೆ ಏನಾಗ್ಬಿಡುತ್ತೆ ಅಂದರೆ ನೀವು ಬಿಲ್ ಮಾಡಿದಾಗ RPM ಪಟ್ಟಂತ 11000 ಹೋಗ್ಬಿಡುತ್ತೆ. ಒಂಥರ ಇಂಬ್ಯಾಲೆನ್ಸ್ ಸಿಚುವೇಶನ್ ಥರ ಆಗ್ಬಿಡುತ್ತೆ. ನೀವು 6000 ಅಂತ ಬಂದರೆ ನಿಮ್ಗೆ 8000 9000 ಮ್ಯಾನೇಜಬಲ್, ಆರಾಮಾಗಿ ಪವರ್ ಅದೇನು ನಿಮ್ಗೆ ಲ್ಯಾಗ್ ಅನ್ಸಲ್ಲ, ಅಲ್ಲಿ ಮ್ಯಾನೇಜ್ ಮಾಡ್ಕೊಬೋದು. ಕೆಳಗಡೆ ಬಂದರೆ ಬೈಕ್ ಇನ್ಫೋ ಕಂಪ್ಲೀಟ್ ಡೀಟೇಲ್ಸ್ ತೋರಿಸುತ್ತೆ. ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗುತ್ತೆ, ಬ್ಯಾಟ್ರಿ ವಾಲ್ಟ್, ಇಂಜಿನ್ ಟೆಂಪ್ರೇಚರ್, ಇರೋ ಫ್ಯೂಲಲ್ಲಿ ವೆಹಿಕಲ್ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಆಗುತ್ತೆ, ಸೊ ಟ್ರಾವೆಲ್ ಆಗೋದಕ್ಕೆ ಅದಕ್ಕೆ ಎಷ್ಟು ಟೈಮ್ ತೊಗೊಂಡಿದೆ, ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲೇ ತೋರಿಸುತ್ತೆ. ಇದರಲ್ಲಿ ಓಡೋಮೀಟರ್ ಅಂತ ಇದೆ. ಸೊ ಇದರಲ್ಲೇ ನಮ್ಗೆ ತೋರಿಸೋದು ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತ. ಸೊ ಇದು ಸ್ಟ್ಯಾಂಡರ್ಡಾಗಿ ಇಷ್ಟು ರನ್ ಆಗಿರುತ್ತೆ. ಸೊ ಇದಕ್ಕೆ ಮೇಲೆ ನೀವು ಓಡಿಸ್ತೀರಲ್ಲ, ಸೊ ಇಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ನನಗೆ ಎದುರುಗಡೆನೇ ಬೇಕು ಅಂದರೆ ಇಲ್ಲೆಲ್ಲಾದರೂ ನಾವು ಸೆಟ್ ಮಾಡ್ಕೊಬೋದು, ಅದೇನು ತೊಂದರೆ ಇಲ್ಲ. ಸೊ ಇನ್ನು ಕೆಳಗಡೆ ಬಂದರೆ ಕ್ರೂಸ್ ಕಂಟ್ರೋಲ್ ಇಲ್ಲ ಸ್ಪೀಡ್ ಕಂಟ್ರೋಲ್ ಎರಡು ಬರುತ್ತೆ, ಆನ್ ಆಫ್ ಬಟನ್ ಬರುತ್ತೆ. ಸೊ ಇಲ್ಲಿ ಆನ್ ಮಾಡಿದ್ರೆ ನಿಮ್ಗೆ ಎಟ್ಟಲ್ಲೇ ತೋರಿಸುತ್ತೆ ಆನ್ ಆಗಿದ್ದು. ಹೌದು. ಸೊ ಇವಾಗ ಕ್ರೂಸ್ ಕಂಟ್ರೋಲ್ ಯಾವ ಥರ ಅಂದರೆ ಬ್ರೋ, ಫಸ್ಟ್ ಗೇರ್ ಮೂವ್ ಮಾಡ್ತೀರಾ, ಸೆಕೆಂಡ್ ಗೇರ್ ಎಕ್ಸಾಂಪಲ್ ಒಂದು 40 ಸ್ಪೀಡ್ 40 ಸ್ಪೀಡ್ಗೆ ಹೋಗ್ಬಿಟ್ಟು ಇದು ಪ್ಲಸ್ ಆರ್ ಮೈನಸ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಹಿಂದಕ್ಕೆ ಮಾಡಿದ್ರೆ ಪ್ಲಸ್, ಹಿಂಗೆ ನಮ್ಮ ಕಡೆಗೆ ಮಾಡ್ಕೊಂಡ್ರೆ ಮೈನಸ್. ಸೊ ಇಲ್ಲೇ ಇದೆ ನೋಡಿ, ಓಪನ್ ಆಗಲ್ಲ. ಬ್ಲೂಟೂತ್ ಕನೆಕ್ಟ್ ಮಾಡಿದ್ರೆ ಮಾತ್ರನೇ ಈ ಮೂರು ಓಪನ್ ಆಗೋದು. ಅದನ್ನು ಮಾಡಿಬಿಡೋಣ ಒಂದೇ ಸತಿ. ಸೊ ಸೆಟ್ಟಿಂಗ್ಸಲ್ಲಿ ಫೇವ್ರೆಟ್ಸಲ್ಲಿ 1 2 3 4 ನಾನು ಹೇಳಿದೆ ಅಲ್ವಾ. ಸೊ ಇದು ಚೇಂಜ್ ಮಾಡ್ಕೊಳ್ಳೋಣ. ಸೊ ಇವಾಗ ಎಕ್ಸಾಂಪಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಗಾಡಿ ಅಂದ್ಬಿಟ್ಟು ನಾನು ಇಲ್ಲಿಗೆ ಹಾಕಿರ್ತೀನಿ. ಸೆಟ್ಟಿಂಗ್ಸ್ಗೆ ಹೋಗ್ಬೇಕು, ಫಸ್ಟು ಸೆಲೆಕ್ಟ್, ಸೆಟ್ಟಿಂಗ್ಸ್ ಬಂದುಬಿಡಿ, ಸೆಲೆಕ್ಟ್ ಫೇವ್ರೆಟ್ಸಲ್ಲಿ. ಸೊ ನೀವು ನೋಡಿ 1 2 3 4 ನಿಮಗೆ ಎಲ್ಲಿಗೆ ಬರಬೇಕು, ಇವಾಗ ನಮಗೆ ಲಾಸ್ಟಿಗೆ ಬೇಕು. ಸೆಲೆಕ್ಟ್ ಹೋಗಿ ಇದರಲ್ಲಿ ಓಡೋಮೀಟರ್ ಅಂತ ಬರುತ್ತೆ, ಓಡೋಮೀಟರ್ ಅದನ್ನು ತಿರ್ಗಾ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡ್ರೆ ಎಷ್ಟು ಕಿಲೋಮೀಟರ್ ರನ್ ಆಗ್ತದೆ ಅಂತ ಇಲ್ಲೇ ತೋರಿಸ್ತೀವಿ. ಟೋಟಲ್ ಇಷ್ಟು ಗಾಡಿ ಈ ಫ್ಯೂಯಲೆಲ್ಲ ಎಷ್ಟು ಹೋಗುತ್ತೆ ಅದು ರೇಂಜ್ ತೋರಿಸುತ್ತಲ್ಲ ಅದು ಇಲ್ಲೇ ತೋರಿಸ್ಬಿಡುತ್ತೆ ಬ್ರೋ. ವೆಹಿಕಲ್ ಮೂವ್ ಮಾಡಿದ್ರೆ ಪೆಟ್ರೋಲ್ ಅಂದರೆ ಸ್ಟಾರ್ಟ್ ಮಾಡಿ ಮುಂದೆ ಹೋದಾಗ ಬರುತ್ತೆ ಅದು. ಸೊ ಇಲ್ಲೇ ಕೆಳಗಡೆ ಬಂದರೆ ಕ್ವಿಕ್ ಸೆಲೆಕ್ಟರ್ ಶಾರ್ಟ್ಕಟ್ ಕೀಸ್ ಥರ. ಇವಾಗ ಎಕ್ಸಾಂಪಲ್ ನಾನು ರೈಡಿಂಗ್ ಮೋಡೇ ಹಾಕಿರ್ತೀನಿ ಅಂದ್ಕೊಳ್ಳಿ. ಸೊ ಇದು ಯಾವ ಥರ ಅಂದರೆ ನಾನು ಇಮಿಡಿಯೇಟ್ ಸ್ಟ್ರೀಟ್ ಮೋಡಿಂದ ಆಫ್ ರೋಡ್ ಮೋಡ್ಗೆ ಇಲ್ಲ ರೈನ್ ಮೋಡ್ಗೆ ನಾನು ಶಿಫ್ಟ್ ಮಾಡಬೇಕು ಅಂದರೆ ಎಲ್ಲದಕ್ಕೂ ನಾವು ಸೆಲೆಕ್ಟ್ ರೈಡಿಂಗ್ ಮೂಡಿ ಇಲ್ಲಿ ಹೋಗಿ ಚೇಂಜ್ ಮಾಡ್ತಿರೋ. ಸೊ ಏನು ಮಾಡಬೇಕು, ಡೈರೆಕ್ಟ್ ಅಪ್ ಬಟನ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಶಾರ್ಟ್ಕಟ್ ಕೀಸ್. ಸೊ ಅದೇ ಥರ ಅಪ್ ಒಂದು ಬರುತ್ತೆ, ಡೌನ್ ಒಂದು ಬರುತ್ತೆ. ಮತ್ತು ಇಲ್ಲಿ ಇನ್ನೊಂದಿದೆ ಕಾನ್ಫಿಗರೇಷನ್ ಬಟನ್ ಅಂತ, ಕಸ್ಟಮೈಸ್ ಸ್ವಿಚ್. ಸೊ ಇವಾಗ ಇದ್ರಲ್ಲಿ ನಾನು ABS ಹಾಕಿರ್ತೀನಿ. ಸೊ ಇವಾಗ ನಮ್ಗೆ ಎಷ್ಟು ಬರುತ್ತೆ, ಹೌದು. ಸೊ 1 2 3 ಇಮಿಡಿಯೇಟ್ ಚೇಂಜ್ ಮಾಡ್ಕೊಳ್ಳೋದು. ಸೊ ಇವಾಗ ನಾನು ಇದು ಕಸ್ಟಮೈಸ್ ಸ್ವಿಚ್ನ ಟ್ಯಾಪ್ ಮಾಡಿದ್ರೆ ಬಟ್ ಅದು ನಮಗೆ ABS ಯಾವ ಥರ ಬೇಕು ಚೇಂಜ್ ಮಾಡ್ಕೊಬೋದು. ಇದು ಟ್ಯಾಪ್ ಮಾಡಿ ಆಫ್ ರೋಡ್ ಮಾತ್ರ ತಾನೇ ನಾವು ABS ಆಫ್ ಮಾಡ್ಕೋಬೇಕಾಗಿರೋದು. ಸೊ
ಸೊ ಇವಾಗ ಇದು ಯಾವ ಥರ ಅಂದರೆ ಇವಾಗ ಕಸ್ಟಮೈಸ್ ಹಾಕಿದ ತಕ್ಷಣ ಚೇಂಜ್ ಆಗಿಬಿಡ್ತಾರೆ, ಇಲ್ಲ ಆಗಲ್ಲ, ಅದು ಓಪನ್ ಆಗುತ್ತೆ. ಅದಾದಮೇಲೆ ನಾವು ಚೇಂಜ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ. ಓಕೆ ಕನೆಕ್ಟಿವಿಟಿ ಬ್ಲೂಟೂತ್ ಫೋನ್ ಇಯರ್ಬಡ್ಸ್ ಎರಡು ಗಾಡಿಗೆ ಕನೆಕ್ಟ್ ಆಗಿರಬೇಕು. ಓಕೆ ಇಯರ್ಬಡ್ಸು ಗಾಡಿಗೆ ಕನೆಕ್ಟ್ ಆಗಿದ್ರೆ ಯಾರಾದರೂ ಕಾಲ್ ಮಾಡಿದ್ರೆ ನಿಮ್ಗೆ ಇಲ್ಲೇ ತೋರಿಸುತ್ತೆ. ಸೊ ಇದು ಪಿಕ್ ಮಾಡೋದು, ಕಟ್ ಮಾಡೋದು ಇದೆಯಾ, ಸಿಂಪಲ್ ಫೋನ್ ಪೇರಿಂಗ್ ಬನ್ನಿ, ಸೆಲೆಕ್ಟ್ ನ್ಯೂ ಪೇರಿಂಗ್ ಬರುತ್ತೆ, ಅಗೇನ್ ಸೆಲೆಕ್ಟ್, ಡೈರೆಕ್ಟ್ ಕಾಲು ಮಾಡ್ಬೋದು. ಎಲ್ಲದಕ್ಕೂ ಫೋನ್ ತೆಗಿಬೇಕು ಅಂತ ಪೇರ್ ಮಾಡಿದ್ರು ಕರೆಕ್ಟ್ ಅಂತ ಹೇಳಿದ್ದು ಬ್ರೋ. ಇನ್ನ ಮೇಲೆ ನೋಡಿ ಇದೆಲ್ಲ ನಾನು ಹೇಳ್ದೆಲ್ಲ ಓಪನ್ ಆಗುತ್ತೆ ಅಂತ. ಓಕೆ ಸೊ ಇದರಲ್ಲಿ ಯಾವ ಥರ ಅಂದರೆ ಮ್ಯೂಸಿಕ್, ಇದು ಪ್ಲೇ ಪಾಸ್, ನಾರ್ಮಲ್ ಬ್ಯಾಕ್, ಓಕೆ ಇದು ಮ್ಯೂಸಿಕ್ದು ಅಪ್ ಡೌನ್. ಸೊ ಇದನ್ನ ನೀವು ಲಾಂಗ್ ಪ್ರೆಸ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆಗ್ತಾ ಇರುತ್ತೆ, ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ವಾಲ್ಯೂಮ್ ಡೌನ್ ಆಗ್ತಾ ಇರುತ್ತೆ. ಸರಿ. ಸೊ ಇದು ನಾರ್ಮಲ್ ಬ್ಯಾಕ್. ಸೊ ಕಾಲ್, ಸೊ ಈ ಕಾಲಿಗೆ ಬಂದುಬಿಟ್ಟು ಸೆಲೆಕ್ಟ್ ಹೋದರೆ ಲಾಸ್ಟ್ ಕಾಲ್, ಅಗೇನ್ ತಿರ್ಗಾ ಸೆಲೆಕ್ಟ್ ಮಾಡಿದ್ರೆ ನೀವು ಲಾಸ್ಟ್ ಯಾರ ಹತ್ರ ಮಾತಾಡಿದ್ರೆ ಅಂತ ಅಲ್ಲಿ ತೋರಿಸುತ್ತೆ. ಅದು ತಿರ್ಗಾ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಕಾಲ್ ಹೋಗುತ್ತೆ ಅವ್ರಿಗೆ. ಸರಿ ಒಳ್ಳೆ ಫೀಚರ್ ಇದು. ಕನೆಕ್ಟಿವಿಟಿ ಆಯಿತು. ಶಿಫ್ಟ್ ಲೈಟ್ ಇದು ಇವಾಗಲೇ ನಿಮ್ಗೆ ಓಪನ್ ಆಗಲ್ಲ, 1000 ಕಿಲೋಮೀಟರ್ಸ್ ಆದಮೇಲೆ ನಿಮ್ಗೆ ಅನ್ಲಾಕ್ ಆಗುತ್ತೆ. ಸೊ ಫಸ್ಟ್ ಸರ್ವಿಸ್ ತನಕ 8000 RPM ಲಾಕ್ ಮಾಡಿರ್ತಾರೆ. ಫಸ್ಟ್ ಸರ್ವಿಸ್ ಆದಮೇಲೆ ನಿಮಗೆ ಕಂಪ್ಲೀಟ್ 11000 RPM ನೀವೇ ಅನ್ಲಾಕ್ ಮಾಡ್ತಾರೆ. ಇವಾಗ ಫಸ್ಟ್ ಸರ್ವಿಸ್ 1000 ಕಿಲೋಮೀಟರ್, 1000ಗೆ ಏನು ಗಾಡಿ ಓಡಿಸಿ ಇಲ್ಲ, ಸುಮ್ಮನೆ ನಿಲ್ಲಿಸಿ ಅಂದರೆ 45 ಡೇಸ್. 45 ಡೇಸ್ ಫಸ್ಟ್ ಸರ್ವಿಸ್. ಸೆಕೆಂಡ್ ಸರ್ವಿಸು 8500 ಇಲ್ಲ 150 ಡೇಸ್. ಥರ್ಡ್ ಸರ್ವಿಸ್ 16000 ಇಲ್ಲ 240 ಡೇಸ್. ಅದು ನೋಡು. ಫಸ್ಟ್ ಸರ್ವಿಸ್ 1000 ಇಲ್ಲ 45 ಡೇಸ್, ಓಕೆ ವಿಚ್ ಕಮ್ಸ್ ಅರ್ಲಿಯರ್. ಓಕೆ ಸೊ ಸೆಕೆಂಡ್ ಸರ್ವಿಸ್ 8500 ಇಲ್ಲ 150 ಡೇಸ್. ಥರ್ಡ್ ಸರ್ವಿಸ್ 16000 ಕಿಲೋಮೀಟರ್ಸ್ ಇಲ್ಲ 240 ಡೇಸ್. ಓಕೆ 3 ಸರ್ವಿಸ್ ಕಂಪ್ಲೀಟ್ಲಿ ಫ್ರೀ ಇರಲ್ಲ, ಲೇಬರ್ ಮಾತ್ರ ಫ್ರೀ ಇರುತ್ತೆ. 3 ಸರ್ವಿಸ್ ಆದಮೇಲೆ 6 ಮಂತ್ಸ್ ಒನ್ಸ್ ಇಲ್ಲ 8500 ಕಿಲೋಮೀಟರ್ ಒಂದು ಸರ್ವಿಸ್. ಕನ್ನಡ ಬಂದರೆ ಡೇಟ್ ಟೈಮ್ ಆಗೇನು ಸೆಟ್ ಮಾಡಿಬಿಡಿ. ಫಸ್ಟ್ ಸರ್ವಿಸಲ್ಲಿ ಅವರೇ ಮಾಡ್ತಾರೆ. ಓಕೆ. ಸೊ ಇಫ್ ಇನ್ ಕೇಸ್ ಇವತ್ತೇ ನಾನು ಡೇಟ್ ಟು ಟೈಮ್ ಎಲ್ಲ ಸೆಟ್ ಮಾಡಿಬಿಟ್ಟೆ ಅಂದರೆ ನಿಮಗೆ ವೆಹಿಕಲ್ ನಾಳೆಗೆ ಸರ್ವಿಸ್ ಕೇಳುತ್ತೆ. ಒನ್ ಟೈಮ್ ಆನ್ ಮಾಡಿದ್ರೆ ಸೊ 4 ಇಂಡಿಕೇಟರ್ಸ್ ಬ್ಲಿಂಕ್ ಆಗುತ್ತೆ. ಓಕೆ. ಅದು ನೀವು ಕೀ ಆಫ್ ಮಾಡಿದ್ರು ಆಫ್ ಆಗಲ್ಲ, ಓಕೆ. ಆನಲ್ಲೇ ಇರುತ್ತೆ. ಸೊ ಅದು ಆಫ್ ಮಾಡಬೇಕಾದ್ರೆ ಕೀ ಆನ್ ಇರಲೇಬೇಕು. ಓಕೆ. ಕೀ ಆನ್ ಇರೋವಾಗಲೇ ಆಫ್ ಆನ್ ಎರಡೂ ಮಾಡಬೇಕು. ಪಾಸ್ ಲೈಟ್ ಲೆಫ್ಟ್ ಸೈಡ್ ಬಂದ್ಬಿಡುತ್ತೆ, ಮುಂದಕ್ಕೆ ಎತ್ತಿದ್ರೆ ಹೈ ಬೀಮ್, ಸೊ ಹಿಂದಕ್ಕೆ ಎಲ್ಲಿದ್ರೆ ಪಾಸ್ ಲೈಟ್. ಕಿಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ, ಆಮೇಲೆ ಕೀ ಆಫ್ ಮಾಡಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯೂ ತನಕ ಥ್ಯಾಂಕ್ ಯು.